ಬಿಗ್ ಮಿತ್ ನಾನು ಅಬ್ಸರ್ವ್ ಮಾಡಿರೋದು. ಈವನ್ ನನಗೆ ಕೂಡ ನಾನು ಫಸ್ಟ್ ಟೈಮ್ ಮದರ್ ಆದಾಗ ತುಂಬ ಜನ ನಂಗೆ ಇದನ್ನು ಅಡ್ವೈಸ್ ಮಾಡಿದ್ದಾರೆ. ಇದನ್ನು ತುಂಬ ಜನ ನೀವು ಮದರ್ಸ್ ಆಗಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಏನು ಅಂತ ಹೇಳಿದರೆ, ಮಕ್ಕಳನ್ನ ಯಾವಾಗಲೂ ಎತ್ಕೊಂಡಿರಬಾರ್ದು. ಎಸ್ಪೆಷಲಿ ಎಳೆ ಮಕ್ಕಳನ್ನ ಅವ್ರನ್ನ ಕೆಳಗಡೆ ಬಿಟ್ಟು ಬಿಟ್ಟು ರೂಢಿ ಮಾಡಬೇಕು. ಸ್ವಲ್ಪ ಹೊತ್ತು ಅಳ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ. ಅದನ್ನು ಯಾವಾಗಲೂ ಎತ್ಕೋಬೇಡ ಅಂತ ತುಂಬ ಜನ ಹೇಳ್ತಿರ್ತಾರೆ, ಅಥವಾ ಮನೆಗೆ ಬಂದವರಂತೂ ಹೇಳ್ತಾನೆ ಇರ್ತಾರೆ. ಇದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಒಂದು ಮಗು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ತಾಯಿನೇ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ಅಂತ ಅಂದ್ಕೊಂಡಿರುತ್ತೆ. ಅದಕ್ಕಿನ್ನ ಸೇಫ್ ಯಾವುದು ಅನ್ಸೇಫ್ ಯಾವುದು ಏನೂ ಕೂಡ ಗೊತ್ತಿರೋದಿಲ್ಲ. ಫಸ್ಟು ತಾಯಿನೇ ಅದಕ್ಕೆ ಪ್ರಪಂಚ ಆಗಿರುತ್ತೆ. ಅದಾದಮೇಲೆ ಸ್ಲೋ ಆಗಿ ಮನೇಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಈ ಟೈಮಲ್ಲಿ ಆ ಮಗುಗೆ ಸೇಫ್ಟಿ ಫೀಲ್ ಮಾಡೋ ಅಂಥದ್ದು, ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಮಗುವಿನ ಮೆದುಳಿನ ಡೆವಲಪ್ಮೆಂಟ್ ಮೇಲೆ ಕೂಡ ಅಥವಾ ಓವರಾಲ್ ಡೆವಲಪ್ಮೆಂಟ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸ್ಕಿನ್ ಟು ಸ್ಕಿನ್ ಟಚ್ ಅಂತ ಏನು ಕರಿತೀವಿ, ಅದು ಕೊಡೋದು ಮಕ್ಕಳಿಗೆ ಒಂದು ಸೇಫಾಗಿ ಫೀಲ್ ಮಾಡಿಸುತ್ತೆ, ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ, ಮತ್ತು ನಿಮಗೆ ಕೂಡ ಬ್ರೆಸ್ಟ್ ಮಿಲ್ಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಯಾರೋ ಹೇಳಿದರು ಅಂತ ಅವ್ರ ಮಾತನ್ನು ಕೇಳಬೇಡಿ. ಎಷ್ಟಾಗುತ್ತೋ ಅಷ್ಟು, ಎಸ್ಪೆಷಲಿ ನೀವು ಮಗು ಜೊತೆ ಸ್ಕಿನ್ ಟು ಸ್ಕಿನ್ ಟಚನ್ನು ಕೊಡೋದು ಅಥವಾ ಮಗುನ ನೀವು ಸೇಫ್ ಫೀಲ್ ಮಾಡಿಸೋದು ನಿಮ್ಮ ಮಗುವಿನ ಬಾಂಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಗೊತ್ತಿರುವಂಥ ಮದರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.